ಅವರು ಗಾಳಿ ಬಿಡುವುದು ಮಾತ್ರ, ಸ್ವರ ಇಲ್ವಾ? ಸ್ವರ ಈಗ ಬರ್ಲಿ, ಸ್ವಲ್ಪ ಹೊತ್ತಾಗ್ಬೇಕು. ಹೌದಾ? ತಕ್ಷಕ ನಾನು ನಮ್ಮಲ್ಲಿ ಹಿಡಿಯವ ಒಬ್ಬರಲ್ಲ ಇಬ್ಬರಲ್ಲ, ಎಷ್ಟು ಮಂದಿ ಮಕ್ಕಳು ನಾವು? 1000 ಮಂದಿ ಅಲ್ವಾ? ನಮ್ಮಮ್ಮ ಯಾರು? ನಮ್ಮಮ್ಮ ಹಲವು ಮಕ್ಕಳ ತಾಯಿ. ಯಾಕೆ? ಹೌದು ಹೌದು, ಅಷ್ಟು ಕತ್ರು ಅಮ್ಮ. ಅವರಿಗೆ ಯಾರು ಗಂಡ? ಗಂಡ ಕಶ್ಯಪರು, ಕಶ್ಯಪ ಬ್ರಹ್ಮನು. ಎಷ್ಟು ಹೆಂಡತಿ? ಎಷ್ಟು ಮಂದಿ? 1 2 3 13 ಮಂದಿ. ಲೆಕ್ಕ ಮಾಡಬೇಡ, ಈಗ ಆಗ್ಲಿಕ್ಕಿಲ್ಲ. ಅದು ಲೆಕ್ಕಕ್ಕೆ ಮಾತ್ರ. ನಮಗೆ ಈಗ ಮುಖ್ಯವಾಗಿ ನಮ್ಮಮ್ಮ ಮಾತ್ರ. ಲೆಕ್ಕ ಇಲ್ಲದ್ದು 2. ಹೌದು ಅದು ಕಾಳಿಕಾ ಮತ್ತು ಪುಳೋಮ. ಹೌದು, ಅವರ ಮಕ್ಕಳಿಗೆ ಅಡ್ಡ ಪಂಥಿ. ಅದು ಅಪ್ಪನ ವೈಯಕ್ತಿಕ ವಿಚಾರ, ನಮ್ಗೆ ಎಂತಕ್ಕೆ? ಆದರೂ ನಮ್ಮ ಅಪ್ಪ ಯಾರು? ಯಾರು? ಪ್ರಜಾಪತಿ. ಸ್ಥಾನವನ್ನು ಹೊಂದಬಲ್ಲವರು. ಸಂತಾನ ವೃದ್ಧಿ ಆಗಬೇಕು. ನಮ್ಮಲ್ಲಿ 1 ಸಾಕು 2 ಬೇಕು ಅಂತ ಈ ಲೋಕದಲ್ಲಿ ಹೇಳುವವರು. ನಮ್ಮ ಅಪ್ಪನನ್ನು ನೋಡಿ ಕಲಿಬೇಕು. ಎಷ್ಟು ಬೇಕು? ಬ್ರಹ್ಮರು ನಮ್ಮ ವಂಶವೃದ್ಧಿ ಮಾಡಿದವರು. ಅವರಿಗೆ ತಲೆ ಉಂಟು. ಈ 1 2 ಎಲ್ಲ ಮಾಡಿದ್ರೆ ಈ ಸಲ ನಮ್ಮದ್ದು ಇಲ್ಲ. ಯಾರ್ಯಾರತ್ತೋ ಸಂತಾನ ಬೆಳೆಯುತ್ತದೆ, ನಮ್ಮದ್ದೊಂದು ಅಭಿವೃದ್ಧಿ ಆಗಬೇಕು. ನಮ್ಮ ಹೆಂಗಸರು ಒಂದು ಎಲ್ಲಿ ಹೋದ್ರು ಅಲ್ಲ, ಇಲ್ಲಿ ಹೋದ್ರು. ಯಾರು ತಲೆಗೆ ತಗಿಲು. ನಾವು ಅದೇ ಹೇಳಬೇಕು. ನಾವು ಹೇಳದೆ ಮತ್ಯಾರು ಹೇಳುವುದು? ಒಂದು 3 ಮಂದಿ ಮಕ್ಕಳಾದ್ರೂ ಹೆರ್ಲಿ. ನಮ್ಮಮ್ಮ 1000 ಹೆತ್ತಿದ್ದಾಳೆ. ನಮ್ಮ ಅಪ್ಪನ 1000. ನಿನಗೆ ಆಚೀಚಾಗುವುದೇನು? ನೀನು ಹಾಲು ಕುಡಿದದ್ದ ಬೇರೆ ತಗೊಂಡು ಅಣ್ಣ ಅದೇ ಓದಿದ್ದು ಸ್ವಲ್ಪ ಹೆಚ್ಚಾಗಿ. ನಮ್ಮ ಅಪ್ಪನ ಹಾಗೆ ಎಲ್ಲರೂ ಪ್ರಯತ್ನ ಪಟ್ರೆ ಈ ದೇಶದ ಜನಸಂಖ್ಯೆ ಹೆಚ್ಚಾಗುತ್ತದೆ. ಈ ಲೋಕದ ಅಲ್ವಾ? ಆದರೆ ಯಾಕೆ ಮಾತನ್ನು ಹೇಳಿದ ಬಲ್ಲಿರ? ಇಷ್ಟು ಮಂದಿ ಮಕ್ಕಳು ನಾವಿದ್ದೇವೆ, ಒಬ್ಬೊಬ್ಬರಿಗೆ ಒಂದೊಂದು ಹೆಸರು. ಈ ಸಂದರ್ಭದಲ್ಲಿ ಇಂತಹ ಉನ್ನತ ಮಟ್ಟಕ್ಕೆ ಏರುವಲ್ಲಿ ಅಪ್ಪನ ಕೊಡುಗೆಯೂ ಉಂಟು. ಎಷ್ಟು ಮದುವೆ ಆಗಿದ್ದಾರೆ, ಎಷ್ಟು ಮಕ್ಕಳಾಗಿದೆ ಅನ್ನುವುದು ಮುಖ್ಯ ಅಲ್ಲ. ಮದುವೆಯಾದ ಹೆಂಡತಿಯರನ್ನು ಹೇಗೆ ನೋಡಿಕೊಳ್ತಾ ಇದ್ದಾರೆ, ಹುಟ್ಟಿದ ಮಕ್ಕಳಿಗೆ ಏನು ಸಂಸ್ಕಾರ ಕೊಟ್ಟಿದ್ದಾರೆ ಅನ್ನುವುದು ಮುಖ್ಯ. ಪ್ರಜಾಪಿತನಾಗಿ ಆದರ್ಶ ತತ್ವವನ್ನು ಪ್ರಪಂಚಕ್ಕೆ ಬೋಧಿಸಿದ ಪುಣ್ಯಾತ್ಮರು ಕಶ್ಯಪ ಬ್ರಹ್ಮರು. ಅವರ ಮಕ್ಕಳು ಅಂತ ಹೇಳಿಕ್ಕೆ ಹೆಮ್ಮೆ. ಈ ಭೂಲೋಕದಲ್ಲಿ ಒಬ್ಬಳಾಕೆ ಹೆಂಡತಿ ಇದ್ರೆ ಈಗಿನ ಗಂಡಸರಿಗೆ
ಆಗುವುದಿಲ್ಲ. ಆ. ಅಂತಹದ್ದರಲ್ಲಿ ನಮ್ಮಪ್ಪ 13 ಮಂದಿ ಹೆಂಡತಿಯರು. ಲೋಕದಲ್ಲೊಂದು ಮಾತುಂಟು ಗೊತ್ತುಂಟ? ಏನು? 100 ಮಂದಿ ಗಂಡಸರನ್ನಾದರೂ ಆಳಬಹುದು, ಹಾ. 3 ಮಂದಿ ಹೆಂಗಸರನ್ನು ಆಳುವುದು ಕಷ್ಟ. ಜಡೆಯನ್ನ ಆಳುವುದು ಕಷ್ಟ. ಈಗ ನಮ್ಮತ್ತು ಜಡೆ ಬೇರೆ ಬೇರೆ ಉಂಟು. ಕೆಲವರದ್ದು 1 ಜಡೆ, ಕೆಲವರದ್ದು 2 ಹೆಡೆ. ಜಡೆ ಅಲ್ಲ, ನಿಜವಾಗಿ ಹೆಡೆ. ಗೊತ್ತಾಯ್ತಲ್ಲ? ಆದರೆ ಹೆಡೆಯೇ ಜಡೆಯಂತೆ ಕಂಗೊಳಿಸುವ, ಜಡವನ್ನು ಬಿಡಿಸುವ ಮಕ್ಕಳು ನಾವು. ಇವತ್ತು ಕೂಡ ಆಟ ಆಡಿದ್ದೇವೆ, ಬೇರೆ ಬೇರೆ ಕಡೆ ಹೋಗಿದ್ದೇವೆ. ಬರುವಾಗ ಸ್ವಾಗತ ಮಾಡಬೇಕಾದವಳು ಯಾರು? ನಮ್ಮಮ್ಮ. ಇಂದು ನಮ್ಮ ಮನೆಯೊಳಗೆ ಕಾಣುತ್ತಾ ಇಲ್ಲ. ಎಲ್ಲಿ ಹೋದಳು? ಅವರು ನಿತ್ಯ ಮಾಡುವಂತಹ ಕೆಲಸ ಯಾವುದು? ಯಾವುದು? ನಿತ್ಯದಲ್ಲಿ ಆಹಾರ ಶೇಖರಿಸುತ್ತಾರೆ. ನಿತ್ಯದಲ್ಲಿ ಆಹಾರ ಶೇಖರಿಸುತ್ತ ಪುತ್ರನ ಬರುವ ಹೊಡೆದ ಒಂದು ಸಾಗಿದ ಬಾಧೆಯುಳ್ಳ ವಿಚಿತ್ರ ವಯಸ್ಸಿ. ಅಣ್ಣ, ಅಮ್ಮ. ಯಾವಾಗಲೂ ನಾವು ಆಟ ಆಡಿ ಬರುವಂತಹ ವೇಳೆಯಲ್ಲಿ ಹಾ, ನಾವು ದೂರದಲ್ಲಿ ಬರುತ್ತಾ ಇದ್ದೆ ಎನ್ನುವಂತಹ ವಿಚಾರ ಗೊತ್ತಾದ್ರೆ ಸಾಕು. ಹಾ, ನಸು ನಗುತ್ತಾ ಹಾ. ನಮ್ಮನ್ನು ಎದುರುಗೊಳ್ಳುವವರು ನಮ್ಮಮ್ಮ. ಹಾ. ಆದ್ರೆ ಹಾ. ನಾವು ಬಂದಿಷ್ಟು ಹೊತ್ತಾದ್ರೂ ಕೂಡ ಹಾ. ಅಮ್ಮ ಕಾಣುವುದಿಲ್ಲ. ಇಲ್ಲ ಅಮ್ಮ ಇಲ್ಲ ಮನೆಯೊಳಗೆ. ಇಲ್ಲ, ಎಲ್ಲಿ ಹೋಗಿರಬಹುದು? ವಿಷಯ ಇಷ್ಟೇ. ಬಹುಶಃ ಇವತ್ತು ಏನು ಮಾಡ್ಲಿಲ್ಲ ಅಂತ ಕಾಣ್ತದೆ ಮನೆಯಲ್ಲಿ. ಅದಕ್ಕೆ ಹಾಗಾಗಿ ಹಾ. ಮಕ್ಕಳು ಪಾಪ ಆಟ ಆಡಿ ಬರ್ತಾರೆ, ಹಾ. ಹಸಿವು ಆಗ್ತದೆ, ಅವರಿಗೆ ತಿನ್ನುವುದಕ್ಕೆ ಕುಡಿದಕ್ಕೆ ಏನಾದ್ರು ಕೊಡಬೇಕು ಅಥವಾ ಎಲ್ಲಿಂದಲಾದರೂ ತರಬೇಕೆನ್ನುವಂತಹ ಉದ್ದೇಶದಿಂದ ಹುಡುಕುವುದಕ್ಕೆ ಹೋಗಬೇಕು. ಹೋಗಿರಲು ಬಹುದು. ಜೇನು, ಹಾಲು, ಮೊಟ್ಟೆ ಮೊಟ್ಟೆ ಅಲ್ವಾ? ಮೊಟ್ಟೆ ಎಷ್ಟು ಇದ್ರೂ ಸಾಕಾಗುದಿಲ್ಲ ಅಲ್ವಾ? ಹೌದು. ಅಂತೂ ಇದನ್ನೆಲ್ಲ ತನ್ನುವುದಕ್ಕೆ ಹಾ. ಎಲ್ಲಿಗೋ ತಮ್ಮ ಆಹಾರ ತರುವುದಕ್ಕೆ ಹೋಗುವುದಿದ್ರೆ ಹೋಗುವುದಿದ್ರೆ ನಮ್ಮಲ್ಲಿ ಕೆಲವರನ್ನಾದ್ರೂ ಕರಕೊಂಡು ಹೋಗಬಹುದಿತ್ತು. ಅದು ಕೆಲವೊಮ್ಮೆ ನಮ್ಮಲ್ಲಿ ಒಬ್ಬರಾದ್ರೂ ಅವರಿಗೆ ಈಗ ಅಮ್ಮ ಹೇಳ್ತಾಳೆ, ಹಾ. ಆಹಾರ ಇನ್ನು ಸಿದ್ಧಪಡಿಸಿಕೊಳ್ಳುವಷ್ಟು ನೀವು ಶಕ್ತರಿದ್ದೀರಿ. ಹೌದು. ಇನ್ನು ನಿಮಗೆಲ್ಲ ಆಹಾರ ಇಷ್ಟು ಮಂದಿಗೆ ಕೊಡಬೇಕಿದ್ರೆ ಹಾ. ನಾನು ಆಹಾರ ಮೇಳವೇ ಮಾಡಬೇಕು, ಬಿಟ್ರೆ ಬೇರೆ ಗತಿ ಇಲ್ಲ. ಹಾ. ಆದ್ದರಿಂದ ಏನಾದ್ರೂ ನಿಮ್ಮ ಸಂಪಾದನೆ ನೀವು ಮಾಡಿಕೊಳ್ಳಬೇಕು ಅಂತ ಆಹಾರಕ್ಕೆ ಹೋದ ಹಾಗಾಗಿ ಇನ್ನೊಂದು ಉಪಾಯ ಉಂಟು. ದೃಷ್ಟಿಯಲ್ಲಿ ನಾವು ಅರಿಯದೆ